ಸರ್ ನಮಸ್ಕಾರ. ನಾನು ಡಾಕ್ಟರ್ ರವಿಕುಮಾರ್ ಅಂತ, ನಮಸ್ತೆ ಸರ್, ಹೇಳಿ. ಹಾಸನ್ ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಾಲ್. ಹೇಳಿ ಸರ್, ಹೇಳಿ ಸರ್. ತಮ್ಮ ಹೆಸರಲ್ಲಿ ಒಂದು ಲೆಟರ್ ಬಂದಿದೆ ನಮ್ಮ ಕಾಲೇಜಿಗೆ. ಹಾ ಸರ್. ತಾವೇ ಬರ್ದಿರೋದಲ್ವಾ ಅದು? ಹೌದು ಸರ್, ಹೌದು. ಅದರಲ್ಲಿ ರವಿಕುಮಾರ್ ಅವರಿಗೆ ಅರ್ಹತೆ ಇಲ್ಲ ಅಂತೆಲ್ಲ ಬರ್ದಿದ್ದೀರಾ. ಹಾ ಸರ್. ತಮಗೆ ಯಾವ ಮಾಹಿತಿ ಬೇಸಿಸ್ ಮೇಲೆ ಆತರ ಬರ್ದಿದ್ದೀರಾ ಸರ್? ಡಾಕ್ಯುಮೆಂಟ್ಸ್ ಇತ್ತು ಸರ್ ಅದ್ರದ್ದು. ಏನಂತ ಇದೆ ಡಾಕ್ಯುಮೆಂಟ್ಸ್? ಏನ್ ಸರ್? ಏನ್ ಡಾಕ್ಯುಮೆಂಟ್ ಇದೆ ಅರ್ಹತೆ ಇಲ್ಲ ಅಂತ ಅನ್ನೋದಕ್ಕೆ? ಅದು ಒಂದು ಡಾಕ್ಯುಮೆಂಟ್ಸ್ ಇದೆ ಸರ್, ಅದು ಓದಿದ್ದೀನಿ. ಅದು ಇದೆ, ಅದು ಹಾ. ಆಫೀಸ್ ನಲ್ಲಿ ಇದೆ. ಅದು ಆಫೀಸ್ ನಲ್ಲಿದೆ? ನಮ್ಮ ಆಫೀಸಲ್ಲಿ ಇದೆ. ಹಾ. ನೋಡಿ ಹೇಳ್ತೀನಿ, ಹೋಗಿ ಅದನ್ನ. ಅಲ್ಲ, ನಾನೀಗ ಲೀಗಲ್ ನೋಟಿಸ್ ಕಳಿಸ್ತಾ ಇದೀನಿ. ಕಳಿಸಿ ಸರ್, ಆರಾಮಾಗಿ ಕಳಿಸಿ. ಆಯ್ತಾ? ಅಲ್ಲ, ಆರಾಮಾಗಿ ಅಂತ ಅಲ್ಲ, ನೀವು ಏನ್ ಕಳ್ಸಿ ಬೇಕಾದ್ರೂ ಸರ್. ಯಾರ್ ಬೇಕಾದ್ರೂ ಬರೀಬಹುದು ಅಂತ ಯಾಕೆ ಅನ್ಕೊಂಡಿದೀರಿ ಹಂಗೆ? ಅಲ್ಲ, ಕಳಿಸಿ ಆರಾಮಾಗಿ. ನಿಮ್ಗೂ ಇದಕ್ಕೂ ಏನ್ ಸಂಬಂಧ ಸರ್, ಲೀಗಲ್ ಹಾ. ನೋಟಿಸ್ ಕಳಿಸ್ತೀನಿ ಅಂದ್ರೆ ಅಲ್ವಾ, ಕಳಿಸಿ. ಹಾ. ಅಲ್ಲ, ಅದು ಬೇರೆ ವಿಚಾರ. ಅದ್ ನೆಕ್ಸ್ಟ್. ಅಲ್ಲ, ಬೇರೆ ಅಲ್ಲ, ನೀವ್ ಅಂದ್ರೆ ಇಲ್ವಾ ಈಗ? ಅದು ನೆಕ್ಸ್ಟ್. ಅಲ್ಲ, ತಾವ್ ಏನ್ ಅನ್ಕೊಂಡಿದ್ರಿ ತಮ್ಮ ಬಗ್ಗೆ? ಯಾರ ಬಗ್ಗೆ? ತಮ್ಮ ಬಗ್ಗೆ ತಾವ್ ಏನ್ ಅನ್ಕೊಂಡಿದೀರಾ? ನನ್ ಬಗ್ಗೆ ನಾನೇನ್ ಅನ್ಕೋಬೇಕು? ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದೀರಾ? ಏನ್ ಮಾಡೋದಿದೆ ಅದ್ರಲ್ಲಿ? ಏನ್ ಬೇಕಾದ್ರೂ ಬರೀಬಹುದು ಅನ್ಕೊಂಡಿದ್ರ ಒಬ್ಬರ ಮೇಲೆ? ಏನು ಬರ್ದಿಲ್ವಲ್ಲ ಅಲ್ಲಿ. ಮತ್ತೆ ಅಲ್ಲಿ ಏನು ಅನರ್ಹ ಅಂತ ಬರ್ದಿಲ್ವಲ್ಲ ಸರ್? ಬರ್ದಿದ್ದೀರಾ? ಅನರ್ಹ ಅಂತ ಬರ್ದಿದ್ದೀರಾ? ಹೌದು ಹೌದು. ಹೆಂಗ್ರಿ ಅಂತೀರಿ ನೀವ್ ಹಂಗಂತ? ಕಳಿಸಿ ಸರ್, ನೋಟಿಸ್ ಉತ್ತರ ಕೊಡ್ತೀನಿ. ನೋಟಿಸ್ ಪ್ರಶ್ನೆ ಅಲ್ಲ, ಹೆಂಗ್ರಿ ಹೇಳ್ತೀರಾ ನೀವು? ಅದನ್ನೇ ಕಳಿಸಿ ಸರ್. ನೀವು ಹಾ? ನೀವು ಅದನ್ನೇ ಅಲ್ಲ, ಈಗ ಹೇಳಿದ್ರಲ್ಲ, ನೋಟಿಸ್ ಕಳಿಸ್ತೀನಿ ಯಾವ ಅಂತ, ಕಳಿಸಿ ಉತ್ತರ ಕೊಡ್ತೀನಿ. ಯಾವ ಬೇಸಿಸ್ ಮೇಲೆ ಲೆಟರ್ ಬರೀತೀರಾ ಈ ತರ? ಸರ್, ಈಗ ನೀವು ಹಾ? ಕೇಳಿದ್ರಿ ಅಲ್ವಾ, ನೀವು ಹಾ. ಆರಾಮ್ ಈ ಕಾನೂನು ಚೌಕಟ್ಟಲ್ಲಿ ಏನಿದೆ ನೀವು ಕಳಿಸ್ತೀನಿ ಅಂದ್ರಿ ಅಲ್ವ. ಈಗ ಹಾ. ಕಳಿಸಿ, ನಾನು ಅಲ್ಲಿ ಉತ್ತರ ಕೊಡ್ತೀನಿ ಯಾವ ಬೇಸಿಸ್ ಮೇಲೆ ಬರ್ದೆ ಅಂತ. ಅದು ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಅದ್ ನೆಕ್ಸ್ಟ್ ಸ್ಟೆಪ್. ಈಗ ಉತ್ತರ ಕೊಡಿ ನನಗೆ, ಯಾವ ಬೇಸಿಸ್ ಮೇಲೆ ನಿಮ್ಗೆ ಉತ್ತರ ನೀವು ಈ ಕೊಡ್ಬೇಕು ರೀತಿ ನಾನು ಬರ್ದಿದ್ರಿ? ಅನ್ನೋದು ನನಗಿಲ್ಲ. ಈಗ ನೀವು ಉತ್ತರ ಮತ್ತೆ ಕೊಡ್ಬೇಕು ಅನ್ನೋದು. ನನ್ನ ಮೇಲೆ ಬರ್ದಿದ್ರಿ ನೀವು? ನೀವು ಉತ್ತರ ನೀವು ಬರ್ದಿರೋದು ಸರ್ ನನ್ನ ವಿರುದ್ಧ? ಹೇಳ್ತೀನಿ ಕೇಳಿ ಸರ್, ಹೋಗ್ಲಿ. ನೀವು ಬರ್ದಿರೋದು ನನ್ನ ವಿರುದ್ಧ? ನಿಮಿಷ. ಏನ ಒಂದ್ ನಿಮಿಷ. ಮತ್ತೆ ಏನು? ಅಲ್ಲ, ಏನು ನೀವು ಎದುರಿಸ್ತಾ ಇದ್ದೀರಾ ಅಥವಾ ಏನು? ಎದುರಿಸ್ತಾ ಇಲ್ಲ. ನನ್ನ ವಿಚಾರ ಮತ್ತೆ ಸುಮ್ನೆ ಬಂತು ಅಂದ್ರೆ ಸುಮ್ನೆ ನಾನು ನಿಮ್ಗೆ ಯಾರಾದ್ರೂ? ಉತ್ತರ ಕೊಡ್ಬೇಕು ಅನ್ನೋದು ನನಗಿಲ್ಲ. ನೀವು ನನ್ಗೆ ಯಾಕಿಲ್ಲ? ಏನ್ ಕೊಡ್ಬೇಕು ನಿಮ್ಗೆ ಉತ್ತರ? ಯಾಕಿಲ್ಲ? ನಾನು ಬರ್ದಿರೋದು ನನ್ನ ವಿರುದ್ಧ ಸ್ವಾಮಿ. ನೀವ್ ಈಗ ಏನೋ ಬರ್ದಿರೋದು ಲೀಗಲ್ ನನ್ನ ನೋಟಿಸ್ ವಿರುದ್ಧ ಕಳಿಸ್ತೀನಿ ನೀವು? ಅಂದ್ರಲ್ಲ, ಕಳಿಸಿ ಸರ್ ನೀವು. ಅಲ್ಲ, ಬರ್ದಿರೋದು ನನ್ನ ವಿರುದ್ಧ. ಒಳ್ಳೆ ಸರಿ ಆಯ್ತಲ್ಲ. ಅಲ್ಲ, ಆದಿಲ್ ಬೀದಿಲ್ ಹೋಗೋರೆಲ್ಲ ಮೈ ಮೇಲೆ ಬೀಳ್ತಾರೆ ಅಂದ್ರೆ ಸುಮ್ನೆ ಕೂತ್ಕೊಳಕ್ಕಾಗತ್ತ ನಾವು? ಯಾರು ನಿಮ್ಮ ಮೈ ಮೇಲೆ ಆದಿ ಬೀದಿಲ್ ಹೋಗೋರು? ಯಾರು ಬಿದ್ದಾರ ಮೈ ಮೇಲೆ? ತಾವೇನೆ. ಸಿಟಿಸನ್ ಸರ್ ನಾನು. ಸಂಬಂಧವೇ ನಾನು ಆದಿ ಬೀದಿಲ್ ಇಲ್ದಂತವ್ರು. ಹೋಗೋನಲ್ಲ. ಏನ್ ಗೊತ್ತಿದೆ ಸಿಟಿಸನ್ ನಿಮ್ಗೆ? ನಾನು, ನಾಗರಿಕ ನಾನು, ಆದಿ ಬೀದಿಲ್ ಸ್ವಾಮಿ, ಹೋಗೋನಲ್ಲ. ನೀವು ಫ್ರಾನ್ಸಿಸ್ ಸಾಹೇಬ್ರೆ, ಮಾತಾಡ್ಬೇಕಾದ್ರೆ ಆಯ್ತು. ತಮ್ಮ ನಾಲ್ಗೆನ ಶುದ್ಧ ಹಿಡ್ಕೊಂಡ್ ಈಗ ನನಗೆ ಮಾತಾಡ್ಬೇಕು. ಜಸ್ಟ್ ಹೇಳಿ, ನನಗೆ ಅಲ್ಲ, ಜಸ್ಟ್ ಒಂದ್ ನಿಮಿಷ. ಮಾತು ಹೇಳಿ. ನೀವು ಕೇಳಿ. ಹೇಳೋದ್ ಕೇಳಿ ಸರ್. ಪ್ರಿನ್ಸಿಪಲ್ ಪೋಸ್ಟ್ ಗೆ ಒಂದ್ ನಿಮಿಷ ಕೇಳಿ ಎಲಿಜಿಬಿಲಿಟಿ ಸರ್. ಏನ್ ಬರ್ತಿ ಹೇಳಿ ಸಾಕು. ನಾಲ್ಗೇನ ಅಷ್ಟೇ ಹೇಳಿ ಫಸ್ಟ್ ಸಾಕು. ನೀವು ನೀವು ನೀಟಾಗಿ ಹಿಡ್ಕೊಂಡ್ ಮಾತಾಡ್ಬೇಕು. ಆದಿ ಅಷ್ಟೇ ಹೇಳಿ ಬೀದಿಲ್ ಅಲ್ಲ. ಸಾಕು. ಅಲ್ಲ, ಅಷ್ಟೇ ಹೇಳಿ ಸಾಕು. ನಾನ್ ನಿಮ್ಗೆ ಹೇಳ್ಬೇಕು ಪ್ರಿನ್ಸಿಪಲ್ ಅನ್ನೋದೇ ಪೋಸ್ಟ್ ನನ್ಗೆ ಗೆ ಅವಶ್ಯಕತೆ ಇಲ್ವಲ್ಲ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ಆಗ ನಿಮ್ಗೆ ಅಲ್ಲ, ಉತ್ತರ ಕೊಡ್ತೀನಿ ನಾನ್ ನಾನು. ನಿಮ್ಗೆ ಹೇಳ್ಬೇಕು ಅನ್ನೋದೇನಿಲ್ಲ. ನೀವ್ ಮತ್ತೆ ಯಾಕೆ ಹೇಳ್ತಲ್ವಾ ಬರ್ದ್ರಿ? ನೋಟಿಸ್ ಕೊಡ್ತೀನಿ ಅಂತ, ಕೊಡಿ, ಅಲ್ಲಿ ಉತ್ತರ ಕೊಡ್ತೀನಿ ನಾನು. ಬೇಸಿಕ್ಸ್ ಗೊತ್ತಿಲ್ಲ ಅಂದ್ಮೇಲೆ ಯಾಕೆ ಬರೀತೀರಿ? ಅಲ್ಲ, ಸಣ್ಣ ಬೇಸಿಕ್ಸ್ ಗೊತ್ತಿಲ್ಲ ಅಂದ್ಮೇಲೆ ಯಾಕೆ ಬರೀತೀರಿ? ಸರಿ ಸರ್, ನಮ್ಗೆ ಏನು ಬೇಸಿಕ್ಸ್ ಗೊತ್ತಿಲ್ಲ ಅಲ್ವಾ? ಯಾಕೆ ನೋಟಿಸ್ ಬರೀತೀರಿ ಮತ್ತೆ? ಕೊಡ್ತೀನಿ ಅಂದ್ರಲ್ಲ, ಕೊಡಿ ನೀವು. ಅಲ್ಲ ರೀ, ಯಾರ್ದೋ ಪಾನ್ಗಳಾಗ್ರಿ ಯಾಕೆ ವರ್ಕ್ ಮಾಡ್ತೀರಿ? ನಿಮ್ಗೆ ಬೇಡದಿರೋ ಮಾತನ್ನ ನೀವ್ ಮಾತಾಡ್ಬಿಡಿ. ಹೇಳ್ತೀರ ಮಾತಲ್ಲ ಸ್ವಾಮಿ. ಏನಂದ್ರೆ ಏನೋ ಗೊತ್ತಿಲ್ಲ ನೋಡಿ ತಮ್ಗೆ. ಸರ್, ಆಯ್ತು. ಪ್ರಿನ್ಸಿಪಲ್ ಪೋಸ್ಟ್ ಅಂದ್ರೆ ಏನು? ಅದಕ್ಕೆ ನಮ್ಗೆ ಏನು ಅರ್ಹತೆ ಗೊತ್ತಿಲ್ಲ ಏನ್ ಸರ್, ಬೇಕು? ನಮ್ಗೆ ಏನು ಒಂದ್ ಹೇಳಿ ಸಾಕು. ಅಲ್ಲ, ಒಂದ್ ನಿಮಿಷ ಒಂದ್ ಹೇಳ್ತೀನಿ ಹೇಳಿ ಸ್ವಾಮಿ ಸಾಕು. ಆಮೇಲೆ ಕೇಳಿ ಅನರ್ಹತೆ ಸರ್. ಬಗ್ಗೆ ಮಾತಾಡುವಂತೆ. ನೀವು ನನಗೆ ಟೀಚ್ ಮಾಡಕ್ ಬರ್ಬೇಡಿ, ಟೀಚ್ ಆಯ್ತಾ? ಪ್ರಶ್ನೆ ಅಲ್ಲ ರೀ, ಒಂದ್ ನಿಮಿಷ ನನಗೆ ಸಂಬಂಧಪಟ್ಟ ವಿಚಾರ ಹಂಗಾಗಿ ಮಾತಾಡ್ತಿದ್ದೀನಿ ನಾನು. ಒಂದ್ ನಿಮಿಷ ಹೇಳದ್ ಕೇಳ್ರಿ. ಸಂಬಂಧ ಇಲ್ದಿದ್ದವ್ರು ನೀವು ಬಂದಿದ್ದೀರಿ ಅಂತ ಸಂಬಂಧಪಟ್ಟವ್ರು ನಾನ್ ಮಾತಾಡೋದು ತಪ್ಪೇನ್ರಿ? ಫಸ್ಟ್ ಕೇಳ್ಬೇಕು ನೀವು. ಸಮಾಧಾನನೇ ಇಲ್ಲ ನಿಮ್ಗೆ. ಸಮಾಧಾನ ಪ್ರಶ್ನೆ ಅಲ್ಲ. ಅಲ್ಲ, ನೀವು ನನಗೆ ಒಂದ್ ನಿಮಿಷ, ನೀವು ನನ್ಗೆ ಟೀಚರ್ ಅಲ್ಲ, ನಾನ್ ನಿಮ್ ಸ್ಟೂಡೆಂಟ್ ಅಲ್ಲ. ನೀವು ನಂಗೆ ಟೀಚ್ ಮಾಡಕ್ ನನ್ನ ವಿರುದ್ಧ ಯಾಕೆ ಬರ್ದ್ರಿ? ಒಂದ್ ನಿಮಿಷ, ನಾನ್ ಅರ್ಜಿ ನನ್ನ ಬರ್ದಿದ್ದೀನಿ. ವಿರುದ್ಧ ಯಾಕೆ ಒಂದ್ ಬರ್ದ್ರಿ? ನಿಮಿಷ ಹೇಳದ್ ಕೇಳ್ರಿ. ಅವನಿಂದ ಏನ್ 50 ಸಲ ಕೇಳ್ರಿ? ಹೇಳ್ಬೇಕಾದ್ರೆ ನನ್ನ ನಿಮ್ಗೆ ವಿರುದ್ಧ ಯಾಕೆ ಬರ್ದ್ರಿ ಹೇಳಿ. ಹೇಳದ್ನ ಸಮಾಧಾನ ಕೇಳದ್ ಕಲೀರಿ ಫಸ್ಟ್ ನೀವು. ಆಯ್ತು, ಹಾ ಹೇಳಿ. ಸುಮ್ನೆ ರೋಪ್ ಹಾಕ್ಬೇಡಿ ನನಗೆ. ಹೇಳಿ, ಆಯ್ತು ಹೇಳಿ. ಏನ ನಾನು ಅವರಿಂದ ಕೇಳಿಸ್ಕೊತೀನಿ, ಸುಮ್ನೆ ರೋಪ್ ನೋಡಿ ಹಾಕೊಂಡ್ ಸ್ವಾಮಿ, ಕೂತಿದ್ದೀರಾ. ನಾವು ಇಲ್ಲಿ ಅವ್ರೇನೆ ಗೊತ್ತಾಯ್ತಲ್ಲ. ಇಲ್ಲೇ ಎಲ್ಲಿಂದ ಬಂದಿರೋಲ್ಲ ಅಲ್ಲ, ನಾವು. ನಿಮ್ನೇನ್ ಪಾಕಿಸ್ತಾನದವ್ರು ಅಂತ ಹೇಳ್ದ ನಾನು? ಅಲ್ಲಲ್ಲ, ನಾವ್ ಎಲ್ಲಿಂದ ಬಂದಿರೋಲ್ಲ, ಅಲ್ಲ ಗೊತ್ತಾಯ್ತಲ್ಲ. ಅಲ್ಲ ರೀ ಸ್ವಾಮಿ, ಇವೆಲ್ಲ ಬೇಡ. ಪಾಕಿಸ್ತಾನದಿಂದ ಬಂದಿದ್ದೀರ ಅಂತ ಅಲ್ಲ, ಹೇಳ್ದ ನಾನು. ಇವೆಲ್ಲ ಬೇಡ. ಮತ್ತೆ ಅಲ್ಲ, ಏನ್ ಇವೆಲ್ಲ ಬೇಡ, ಗೊತ್ತಾಯ್ತಲ್ಲ. ಬೇರೆ ಯಾರ ಇಟ್ಕೊಳ್ಳಿ ಇಂಥವನ್ನೆಲ್ಲ. ನಾನೇನು ಅಂತಿಲ್ಲ, ಇವೆಲ್ಲ ಬೇಡ ಇಲ್ಲಿ. ನೀವು ನಾವು ಮಾತೊಬ್ರು ಕೂಡ ವೈದ್ಯರಾದವರು ಇಲ್ಲೇ ಹುಟ್ಟು ಬೆಳೆದಿರೋ ಸ್ವಾಮಿ. ಸುಮ್ನೆ ಎಲ್ಸಕ್ ಬರ್ಬೇಡಿ ನಮ್ಮನ್ನ. ನೀವೆಲ್ಲಾರು ಏನ್ ಉದ್ದೇಶ ನಿಮ್ದು? ನಾನ್ ಹೇಳ್ತಿದ್ದೀನಿ. ನೀವು ನಿಮ್ ಉದ್ದೇಶ ಏನು? ಮಾಹಿತಿ ಕೊಡಿ. ಗೊತ್ತಿಲ್ದೇನೆ, ಏನೂ ಗೊತ್ತಿಲ್ದೇನೆ ಇದು ಕೈ ಹಾಕ್ತಿದಿರಿ ಅಂತ ನಿಮ್ ಉದ್ದೇಶ ಏನು? ಮಾಹಿತಿ ಕೊಡಿ ನೀವು. ನಿಮ್ ಉದ್ದೇಶ ಏನು? ಮಾಹಿತಿ ಯಾಕೆ ಕೊಡ್ಬೇಕು?
ನಾನ್ ಯಾಕೆ ಕೊಡ್ಬೇಕು? ಯಾರು ಕೇಳಿದ್ರೆ ಅವ್ರು ಕೊಡ್ತಾರೆ, ಅದ್ ಬೇರೆ ವಿಚಾರ ಬಿಡಿ. ಮತ್ ನೀವ್ ಯಾಕೆ ಮಾಡಿರ ನನಗೆ? ಅವ್ರು ಕೊಡ್ತಾರೆ ಬಿಡಿ. ನನ್ನ ವಿರುದ್ಧ ಯಾಕ್ರಿ ಬರೀತೀರಿ? ಅಲ್ಲ ಈಗ ನಾನು ನನ್ನ ಮಾನ ನಷ್ಟ ಮಾಡಿದ್ರಿ ಮಾಹಿತಿ ನೀವು. ಕೇಳಿಲ್ಲ ಅಲ್ವ? ನಿಮ್ಗೆ ನಾನು ಮಾಹಿತಿ ನನ್ನ ವಿರುದ್ಧ ಹೆಂಗ್ರಿ ಬರೀತೀರಿ? ನೀವು ಗೊತ್ತಿಲ್ದೇನೆ ವಿಚಾರನೆ ಗೊತ್ತಿಲ್ದೇನೆ ಹೇಳದ್ನ ಕೇಳ್ರಿ. ಈಗ ವಿಚಾರನೆ ಗೊತ್ತಿಲ್ಲ, ನಾನ್ ನಿಮ್ಗೆ ಪ್ರಿನ್ಸಿಪಲ್ ಮಾಹಿತಿ ಕೇಳಿಲ್ಲ ಅಲ್ವಾ? ಗೊತ್ತಿಲ್ಲ. ಮಾಹಿತಿ ಕೇಳಿದವ್ರು ಕೊಡ್ತಾರೆ ಬಿಡಿ. ಆ ಪೋಸ್ಟ್ ಬಗ್ಗೆ ಏನಾದ್ರು ಗೊತ್ತೇನ್ರಿ ನಿಮ್ಗೆ? ಸರ್ ಆ ಪೋಸ್ಟ್ ಬಗ್ಗೆ ಗೊತ್ತಿದೆ ಬಿಟ್ಟಿದೆ, ನಾ ಮಾಹಿತಿ ಗೊತ್ತಿದೇನ್ರಿ ನಿಮ್ಗೆ? ಕೊಡ್ತಾರೆ. ಸುಮ್ನೆ ಯಾಕ್ರಿ? ಯಾರೋ ಏನೋ ಒಂಚೂರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಮಟ್ಟಕ್ಕೆಲ್ಲ ಇಳಿತೀರಿ? ಯಾರು ಏನ್ ಕೊಡ್ತಾರೆ? ನೀವ್ ಹೇಳ್ಬೇಕದ್ನ. ಅಲ್ಲ ಈಗ ನೀವು ನಿಮ್ ನೀವ್ ಹೇಳ್ಬೇಕದ್ನ. ಇಲ್ಲ ಸುಮ್ನೆ ಯಾರು ಬರ್ತಾರೆ? ಬಿಗಿ ಹಿಡ್ಕೊಂಡ್ ಮಾತಾಡೋದ್ ಕಲೀರಿ. ಅಲ್ಲ ಸುಮ್ನೆ ಯಾರು ಬರ್ತಾರೆ? ಯಾರ ಹತ್ರನ ಏನೋ ಮಾತಾಡಿರ್ಬೋದು. ಮಾತಾಡಕ್ಕೆ ರೇ ಮಿಸ್ಟರ್ ರವಿಕುಮಾರ್ ಅವ್ರೆ, ನಿಮ್ ಉದ್ದೇಶ ಮಾತಾಡ್ತಾ ನೀವು? ನಿಮ್ ಉದ್ದೇಶ ಏನ್ರಿ? ನಾನು ಸಮಾಧಾನ ಮಾತಾಡ್ತೀನಿ. ಏನು ನೀವು ಯಾರಿಗೆ ಹೇಳ್ತಿರೋದು? ಉದ್ದೇಶ ಏನ್ರಿ? ಏನು ಬೇಡ, ನಿಮ್ ಉದ್ದೇಶ ಕೊಡಕ್ ಬರ್ತೀರೇನ್ರಿ? ನನ್ನ ವಿರುದ್ಧ ಬರ್ದಿದ್ದೀರಿ, ನನಗೆ ಹಕ್ಕಿದೆ ಕೇಳಕ್ಕೆ. ಏನ್ ಹಕ್ಕಿದೆ? ಕೇಳೋ ರೀತಿಯಲ್ಲಿ ಕೇಳಿ. ಕಾನೂನು ಉದ್ದೇಶ ಏನು ಅಷ್ಟೇ ಕೇಳ್ತಾ ಇರೋದು. ನೇರವಾಗಿ ಕೇಳ್ತಾ ಇದ್ದೀನಿ, ಹೇಳಿ ಉತ್ತರ ಹೇಳಿ. ನಿಮ್ ಉದ್ದೇಶ ಏನು? ಕೊಡ್ತಾರೆ ಅಂದ್ರೆ ಏನ್ರಿ ನಿಮ್ ಮಾತಿನ ಅರ್ಥ? ನಿಮ್ ಉದ್ದೇಶ ಏನು ಮತ್ತೆ ಹೇಳಿ? ನಿಮ್ ಮಾತಿನ ಅರ್ಥ ಏನ್ ಹೇಳ್ರಿ? ನಿಮ್ ಉದ್ದೇಶ ಏನು ಹೇಳಿ? ಏನ್ರಿ ಅರ್ಥ ಅದು? ನಿಮ್ ಉದ್ದೇಶ ಏನು ಹೇಳ್ರಿ? ಏನ್ ಅರ್ಥ ಅದು? ನಿಮ್ ಉದ್ದೇಶ ಏನು ಹೇಳ್ರಿ? ಉತ್ತರ ಕೊಡ್ತೀನಿ. ಏನ್ ಸದುದ್ದೇಶ ಇತ್ತು ಅಂತಂದ್ರೆ ಹೇಳ್ರಿ ಅದನ್ನ. ಏನ್ ಅರ್ಥ? ನಾನ್ ಪೊಲೀಸ್ ಸದುದ್ದೇಶ ಇತ್ತು ಅಂದ್ರೆ ಹೇಳ್ರಿ, ಹಿಂಜರಿಕೆ ಹಾಕ್ರಿ. ದೂರ್ ಕೊಡ್ತೀನಿ ನೀವ್ ಈ ತರ ಮಾತಾಡಿದ್ರೆ. ಸದುದ್ದೇಶ ಇದ್ರೆ ಹೇಳ್ರಿ, ಹಿಂಜರಿಕೆ ಹಾಕ್ರಿ. ಮಾಹಿತಿ ಕೇಳಿದೀನಿ, ಮಾಹಿತಿ ಕೊಡೋದ್ ಕಲೀರಿ ಅಲ್ಲಿ. ಸದುದ್ದೇಶ ಇದ್ರೆ ಹೇಳ್ರಿ, ಹಿಂಜರಿಕೆ ಹಾಕ್ರಿ. ಮಾಹಿತಿ ಕೇಳಿದ್ರೆ ಸದುದ್ದೇಶ ಇದ್ರೆ ಹೇಳ್ರಿ, ಹಿಂಜರಿಕೆ ಹಾಕ್ರಿ. ಗೊತ್ತಾ? ಸದುದ್ದೇಶ ಇಲ್ಲ ಅಂತಂದ್ರೆ ದುರುದ್ದೇಶ ಅಂತ ಅಲ್ವೇನ್ರಿ? ಯಾವ ಉದ್ದೇಶ ಕಡಕ ನಿಮ್ಗೆ ಯಾಕ್ರಿ? ಸದುದ್ದೇಶ ಇಲ್ಲ ಅಂದ್ರೆ ದುರುದ್ದೇಶ ಅಲ್ವೇನ್ರಿ? ದುರುದ್ದೇಶ ಅಂದ್ರೆ ಹೇಳ್ರಿ. ನೀವು ಅರ್ಹರ ಏನ್ರಿ ಮತ್ತೆ ಹೇಳ್ರಿ? ರವಿಕುಮಾರ್ ಅವರೇ, ನೀವು ಅರ್ಹರ? ಫಸ್ಟ್ ನೀವು ಅರ್ಹರಲ್ವಾ? ಉತ್ತರ ಕೊಡ್ರಿ. ನೀವು ಅನರ್ಹ ನಿಮ್ಮ ಹತ್ರ ಏನಿದೆ? ಅಲ್ಲೆಲ್ಲ ಇಟ್ಟಿದ್ದೀನಿ, ಮನೇಲಿ ಇಟ್ಟಿದ್ದೀನಿ. ನೀವು ಮಾತಾಡ್ರಿ. ನೀವು ಅರ್ಹರಲ್ವಾ? ನೀವು ಅಲ್ಲ ಹೇಳೋ ಮಾತಾ ಇವು ಅಲ್ಲ, ಅರ್ಹರಲ್ಲ. ಈಗ ಅಳಿಯ ಯೋಗ್ಯತೆ ಇದೆಯೇನ್ರಿ ನಿಮ್ಗೆ? ಮತ್ತೆ ನನ್ನ ಅರ್ಹತೆ ಬಗ್ಗೆ ಅಳಿಯ ಯೋಗ್ಯತೆ ಇದೆಯೇನ್ರಿ ನಿಮ್ಗೆ? ಫಸ್ಟ್ ಮಾತಾಡ್ರಿ ಅದ್ರ ಬಗ್ಗೆ. ಒಬ್ರು ವೈದ್ಯರಾಗಿದ್ದವರು ಕರೆಕ್ಟ್ ಮಾತಾಡೋದನ್ನ ಕಲೀರಿ ನೀವು. ನಾವು ವೈದ್ಯರು ಹೌದು. ಈ ತರ ಬಂದಂತವ್ರ ಹತ್ರ ಮಾತಾಡೋದು ಹೆಂಗೆ ಅಂತ ಗೊತ್ತಿರೋಂತವ್ರು. ನೀವು ಉತ್ತರ ಕೊಡಿ, ಇಷ್ಟಲ್ಲೇ ಗೊತ್ತಾಗುತ್ತೆ. ನೀವು ಉತ್ತರ ಕೊಡ್ರಿ ಫಸ್ಟ್. ಗೊತ್ತಾ ಏನ್ ಹೇಳಿ? ನಿಮ್ಮಂತವ್ರು ಎಷ್ಟ್ ಜನ ಬಂದೋಗಿದಾರೆ ಗೊತ್ತಾ? ಹಿಂಗೆ ನಂಗ್ ಗೊತ್ತಿಲ್ಲ. ಎಷ್ಟು ಜನ ಬಂದೋಗಿದಾರೆ ಗೊತ್ತಾ? ಬನ್ನಿ ಹೇಳ್ತೀನಿ ನಾನು. ನಂಗ್ ಗೊತ್ತಿಲ್ಲ. ನನ್ಗೆ ಅವಶ್ಯಕತೆನೂ ಇಲ್ಲ. ಇಲ್ಲ ದೊಡ್ಡ ಲಿಸ್ಟ್ ಕೊಡ್ತೀನಿ ಬನ್ನಿ. ನನ್ಗೆ ಅವಶ್ಯಕತೆನೂ ಇಲ್ಲ. ದೊಡ್ಡ ಲಿಸ್ಟ್ ಕೊಡ್ತೀನಿ. ಅವಶ್ಯಕತೆನೂ ಇಲ್ಲ. ಒಂದಲ್ಲ ಎರಡಲ್ಲ, ಗೊತ್ತಾಯ್ತಲ್ಲ? ಅಲ್ರಿ ರವಿಕುಮಾರ್ ಅವ್ರೆ, ನನ್ಗದ್ ಅವಶ್ಯಕತೆನೂ ಇಲ್ಲ. ದೊಡ್ಡ ಲಿಸ್ಟ್ ಕೊಡ್ತೀನಿ. ನಾನು ಹೇಳ್ತೀನಿ. ಮಾಡ್ಲಿ? ಬ್ಯಾನರ್ ಹಾಕೊಳ್ಳಿ ನೀವು. ಹೇಳ್ರಿ ನಿಮ್ದು ಬ್ಯಾನರ್ ಹಾಕೊಳ್ರಿ. ನಾನು ಬೆಂಚ್ ಹಾಕ್ತೀನಿ. ನೀವು ಬೆಂಚ್ ಹಾಕ್ತೀನಿ. ನಾನು ಹಾಕೊಳ್ಳಿ. ನೀವು ಏನಂತ ದೊಡ್ಡ ಲಿಸ್ಟ್ ಇದೆ ಅಂತ ನೀವ್ ಬ್ಯಾನರ್ ಹಾಕೊಳ್ಳಿ. ಮತ್ತೆ ನನ್ ಕೆಲಸ ಇರ್ತದೆ ಅಂತ ಮಾಹಿತಿ ಕೇಳಿರೋರು ಮಾಹಿತಿ ಏನು ಕೇಳಿದ್ರಿ? ಅರ್ಹತೆ ಬಗ್ಗೆ ಕೇಳ್ರಿ. ಅನರ್ಹರು ಅಂತ ಹೆಂಗ್ರಿ ಬರ್ರಿ? ಅರ್ಹರಲ್ವಾ? ಕೊಡಿ, ಹಾಕಿ. ನೀವು ಅರ್ಹತೆ ಬಗ್ಗೆ ಕೊಡಿ ಅಂತ ಕೇಳಿ ಒಪ್ತೀನಿ ನಾನು. ನೀವು ಅನರ್ಹರು ಅಂತ ಹೆಂಗ್ರಿ ಬರ್ದ್ರಿ ನೀವು? ಈಗ ನೀವು ಅರ್ಹರಲ್ವಾ? ನಿಮ್ಗೆ ಏನ್ರಿ ಗೊತ್ತಿದೆ ಅದ್ರ ಬಗ್ಗೆ? ನಿಮ್ಗೆ ಗೊತ್ತಿದೆ ಅಲ್ವಾ? ನಿಮ್ಗೆ ಏನ್ರಿ ಗೊತ್ತಿದೆ ಅದ್ರ ಬಗ್ಗೆ? ABCD ಗೊತ್ತೇನ್ರಿ ಪೋಸ್ಟ್ ಬಗ್ಗೆ? ನಿಮ್ಗೆ ಗೊತ್ತಿದೆ ಅಲ್ವಾ? ABCD ಗೊತ್ತೇನ್ರಿ? ಗೊತ್ತಿರೋದ್ನ ಕಳಿಸಿ ಮಾಹಿತಿ. ABCD ಗೊತ್ತೇನ್ರಿ? ಪ್ರಿನ್ಸಿಪಲ್ ಪೋಸ್ಟ್ ಬಗ್ಗೆ ಏನು ಗೊತ್ತಿಲ್ಲ, ಆಯ್ತಾ? ಎಲ್ಲ ನಿಮ್ಗೆ ಗೊತ್ತಿರೋದು. ಮತ್ತೆ ಏನ್ರಿ ನೀವು ಹೋರಾಟಗಾರರು ಅಂತ ಬರ್ತೀರಿ? ಅಲ್ಲ, ಇದೇನ್ರಿ ಹೋರಾಟ? ಏನೋ ಸಮಾಜಕ್ಕೆ ಸ್ವಲ್ಪ ಒಳ್ಳೆ ಮಾಡೋಂಥದ್ದು ಹೋರಾಡ್ರಿ. ಈ ಮಟ್ಟ ಕೇಳ್ಕೊಂಡು ಹೋರಾಟ ಇದು. ಏನು ಗೊತ್ತಿಲ್ದೇನೆ ಕೈ ಹಾಕ್ತೀನಿ ಅಂತಂದ್ರೆ ಎಂತದ್ರಿ ಹೇಳ್ತಾರೆ ಅದಕ್ಕೆ? ರವಿಕುಮಾರ್ ಅವರೇ, ಏನಂತಾರ್ರಿ ಉದ್ದೇಶಕ್ಕೆ ಇದಕ್ಕೆ? ಇಷ್ಟರಲ್ಲೇ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ ನಿಮ್ಗೆ? ಏನು ಗೊತ್ತಿಲ್ಲ ನಿಮ್ಗೆ? ಆಯ್ತು, ಲಾವಲೇಶನ್ ಗೊತ್ತಿಲ್ಲ ನಿಮ್ಗೆ? ಗೊತ್ತಿರೋದಂತದ್ದು ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಎಲ್ಲ ಬೇಡ, ಏನು ಗೊತ್ತಿಲ್ಲ. ಎಲ್ಲ ಯಾವ ಬೇಡ, ಗೊತ್ತಾಯ್ತಲ್ಲ? ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಕೈ ಹಾಕ್ತೀರ ಅಷ್ಟೇ. ಏನು ಗೊತ್ತಿಲ್ಲ. ಗೊತ್ತಾಯ್ತಲ್ಲ? ಏನು ಗೊತ್ತಿಲ್ಲ. ಇವೆಲ್ಲ ಬಿಟ್ಟು ಏನ್ ಬಿಟ್ಟು ಮನಸ್ಸಿಗೆ ಮನಸ್ಸಾಕ್ಷಿ ಮೆಚ್ಚುವಂತ ಕೆಲಸ ಮಾಡಿ, 4 ಜನಕ್ಕೆ ಒಳ್ಳೆದಾಗಂತ ಮಾಡಿ. ನೀವ್ ಮಾಡ್ರಿ. ನಿಮ್ಮಿಂದ ಹೇಳ್ಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಬೇಕಾಗತ್ತೆ ನಿಮ್ಗೆ. ನಿಮ್ಮಂತವ್ರು ಹಾದಿ ತಪ್ತಾ ಇದೀರಿ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ನಾನ್ ಹಾದಿ ತಪ್ಪಿದ್ರೆ ನೀವ್ ಯಾರು ಹೇಳಕ್ಕೆ?